ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಕ್ರೆಡಿಟ್ಗೋಸ್ಕರ ಆರ್ಸಿಬಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದಲ್ಲ. ನಮ್ಮ ಕರ್ನಾಟಕ ತಂಡ ಅನ್ನುವುದಕ್ಕಾಗಿ ಸನ್ಮಾನ ಹಮ್ಮಿಕೊಂಡಿದ್ವಿ. ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ಕ್ರೆಡಿಟ್ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣಕ್ಕೆ ನಾವು ಆರ್ಸಿಬಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಿಲ್ಲ. ನಮ್ಮ ಕರ್ನಾಟಕ ತಂಡ ಅನ್ನುವಂಥ ಕಾರಣಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಮೊದಲಿಗೆ ಘಟನೆ ಆದಾಗ ಪೊಲೀಸರ ವೈಫಲ್ಯ ಅಂತ ಬಿಜೆಪಿಯವರು ಹೇಳಿದ್ರು. ಪೊಲೀಸರ ಅಮಾನತು ಆದ್ಮೇಲೆ ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತಿದ್ದಾರೆ. ಬಿಜೆಪಿಯವರು 100ಕ್ಕೆ 100ರಷ್ಟು ರಾಜಕೀಯ ಮಾಡ್ತಿದ್ದಾರೆ. ಪ್ರತಿ ಬಾರಿಯೂ ಸುಳ್ಳು ಹೇಳಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಬಿಜೆಪಿ ಮಾಡುತ್ತೆ. ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮದೊಳಗೆ RCB ಗೆದ್ದೇ ಗೆಲ್ಲುತ್ತಾ ಅಂತಂತ ಹೇಳಿದೆ. ನಮ್ಮ ಕರ್ನಾಟಕ ತಂಡ ಅನ್ನೋದೊಂದು ಅಭಿಮಾನ. ಇವತ್ತು ಅದಕ್ಕೆ ಫಾಲೋವರ್ಸು ಅದಾರ ಕರ್ನಾಟಕದವರು. ಬಟ್ ನಾವು ಹಂಗೆ ಅದಾರ ಅಂತಂದ್ರೆ ಏನೋ ಒಂದು ಹೇಳೋದನ್ನಲ್ಲ. ಇವರು BJPಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ. ಫಸ್ಟ್ಗೆ ಕಾಲು ತುಳಿತಾ ಇದ್ದಂಗೆ ಪೊಲೀಸರ ವೈಫಲ್ಯ ಅಂತ ಹೇಳಿಲ್ಲ. ಇವರು ವಿರೋಧ ಪಕ್ಷರು ಹೇಳ್ಯಾರ, ರಾಜ್ಯದ ಅಧ್ಯಕ್ಷ ಹೇಳ್ಯಾರ, ಮತ್ತು BJP ಎಲ್ಲ ನಾಯಕರು ಹೇಳ್ಯಾರ. ಸಸ್ಪೆಂಡ್ ಮಾಡಿದ್ಮೇಲೆ ಮರುದಿವಸ ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತು ನಾವು ಏನು ನೋಡಿ, ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ ಮೇಲೆ ಅವ್ರು ಡಿಸಿಷನ್ ಆಗಲೇಬೇಕಲ್ಲ. ತಪ್ಪೇನಿದೆ? 100ಕ್ಕೆ 100ರಷ್ಟು ರಾಜಕಾರಣ ಬಿಟ್ಟರೆ ಬತ್ತಿ ಏನೈತೆ ಅವ್ರಿಗೆ? ಪ್ರತಿಯೊಂದಕ್ಕೂ ರಾಜಕಾರಣ. ಹಿಂದೆ KJ ಜಾರ್ಜ್ ಅವ್ರ ಬಗ್ಗೆ ರಾಜಕಾರಣ ಆಯ್ತಲ್ಲ, ಗಣಪತಿ ಬಗ್ಗೆ CBI ಕೊಡೋದ್ರೆ CBI ಕೊಟ್ರಲ್ಲಿ ಏನಾಯಿತು ರಿಪೋರ್ಟು? ಇವ್ರಿಗೆ BJPಯವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳೋಕ್ಕಂತ ಹೋಗೋಂಥ ಕೆಲಸವನ್ನು ಮಾಡ್ತಾರೆ. ಜನರಿಗೆ ದಿಕ್ ತಪ್ಪಿಸೋ ಕೆಲಸ ಮಾಡ್ಕೊಂತ ಏನಿಲ್ಲ ಅಂತರ. ಅವರು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೈತೆ. ಅವ್ರಿಗೆ ಸೇರೋದಿಲ್ಲ. ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ. ಇದಾಗಿದ್ದು ಒಂದು ಇದಾಗಿದೆ, ತಪ್ಪಾಗಿದೆ. ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡಿದ್ದಾರೆ, ಮಾಡ್ತಾರೆ. ನಾನು ಹೇಳಿದೆ ಮಾಧ್ಯಮದೊಳಗೆ RCB ಗೆದ್ದೇ ಗೆಲ್ಲುತ್ತಾ ಅಂತಂತ ಹೇಳಿದೆ.